ಆಫ್ರಿಕಾದಲ್ಲಿ ಎಬೋಲಾ ವೈರಸ್ ಔಟ್ಬ್ರೇಕ್ನ ಭೀತಿಯ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಈಗ ಕಟ್ಟೆಚ್ಚರ ವಹಿಸಲಾಗಿದೆ. ಕೇರಳದ ಕೊಚ್ಚಿ ಏರ್ಪೋರ್ಟ್ನಲ್ಲಿ ತಪಾಸಣೆ ತೀವ್ರಗೊಂಡಿದೆ. ಏರ್ಪೋರ್ಟ್ ಆರೋಗ್ಯಾಧಿಕಾರಿಗಳಿಂದ 24 ಗಂಟೆಗಳ ಕಾಲ ಮೇಲ್ವಿಚಾರಣೆ ನಡೆಯುತ್ತೆ. ಪ್ರಯಾಣಿಕರ 21 ದಿನದ ಪ್ರಯಾಣದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಎರ್ನಾಕುಲಂ, ಕಲಾಮಸೇರಿ, ಅಲುವಾ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡನ್ನು ಈಗ ಮೀಸಲಿಡಲಾಗಿದೆ. ಎಬೋಲಾ ಪೀಡಿತ ದೇಶದಿಂದ, ಎಸ್ಪೆಷಲಿ ಆಫ್ರಿಕಾ ಭಾಗದ ದೇಶದಿಂದ ಬರುವಂಥ ಪ್ರಯಾಣಿಕರ ಮೇಲೆ ನಿಗಾ ಇರಿಸಲಾಗಿದೆ. ಜ್ವರ, ವಾಂತಿ, ಅತಿಸಾರ, ರಕ್ತಸ್ರಾವ ಕಂಡುಬಂದರೆ ತತ್ಕ್ಷಣಕ್ಕೆ ಚಿಕಿತ್ಸೆ ಪಡೆದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. 21 ದಿನದಲ್ಲಿ ಲಕ್ಷಣ ಕಂಡುಬಂದರೆ ಕಡ್ಡಾಯವಾಗಿ ಚಿಕಿತ್ಸೆ ಪಡಿಬೇಕು ಅಂತ ಆರೋಗ್ಯಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಎಬೋಲಾ ಭೀತಿಯ ಹಿನ್ನೆಲೆಯಲ್ಲಿ ಭಾರತ ಆಫ್ರಿಕಾ 4ನೇ ಶೃಂಗಸಭೆ ಕೂಡ ಮುಂದೂಡಿಕೆಯಾಗಿದೆ. ಈಗ ಕೇರಳದ ಕೊಚ್ಚಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಟ್ರಾವೆಲ್ ಹಿಸ್ಟ್ರಿ ಆ್ಯಂಡ್ ಅವ್ರಿಗಿರುವಂಥ ಲಕ್ಷಣಗಳು ಎಲ್ಲದರ ಕುರಿತಾಗಿ ಒಂದು ತೀವ್ರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಯಾಕೆ ಅಂತಂದರೆ ಆಫ್ರಿಕಾ ಭಾಗದ ಕೆಲ ದೇಶಗಳಲ್ಲಿ ಎಬೋಲಾ ವೈರಸ್ ಮತ್ತೊಮ್ಮೆ ಔಟ್ಬ್ರೇಕ್ ಆಗಿದೆ. ಸೊ ಹೀಗಾಗಿ ಆ ದೇಶದಿಂದ ಬರುವಂಥ ಅಥವಾ ಆ ದೇಶದಿಂದ ನಮ್ಮ ದೇಶಕ್ಕೆ ಬರುವಂಥ ಪ್ರಯಾಣಿಕರ ಮೇಲೆ ಕೊಚ್ಚಿ ಏರ್ಪೋರ್ಟ್ನಲ್ಲಿ ತೀವ್ರ ನಿಗಾ ಇರಿಸಲಾಗಿದೆ. ಇದಕ್ಕಂತ ಕೇರಳದ ಅನೇಕ ಜಿಲ್ಲಾಸ್ಪತ್ರೆಗಳಲ್ಲಿ ಪ್ರತ್ಯೇಕ ಎಬೋಲಾ ವಾರ್ಡನ್ನು ಮಾಡಿ ಅಲ್ಲಿ ಬೆಡ್ಗಳನ್ನು ಮೀಸಲಿರಿಸಲಾಗಿದೆ. ಆ್ಯಂಡ್ ಎಲ್ಲ ಪ್ರಯಾಣಿಕರ ತಪಾಸಣೆ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. 24 ಗಂಟೆಗಳ ಕಾಲ ಕೂಡ ಏರ್ಪೋರ್ಟ್ ಆರೋಗ್ಯಾಧಿಕಾರಿಗಳು ಪ್ರಯಾಣಿಕರ ಮೇಲೆ ಕಣ್ಣಿಟ್ಟಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. 21 ದಿನಗಳಲ್ಲಿ ನಿಮಗೇನಾದರೂ ಈ ಜ್ವರ, ವಾಂತಿ, ಅತಿಸಾರ, ರಕ್ತಸ್ರಾವ ಈ ರೀತಿಯಾದಂಥ ಲಕ್ಷಣಗಳು ಕಂಡುಬಂದರೆ ತತ್ಕ್ಷಣಕ್ಕೆ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಯಾವುದೇ ಥರದ ಡಿಲೇ ಮಾಡದೆ ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಸುತ್ತಮುತ್ತ ಇರುವಂಥ ಫ್ಯಾಮಿಲಿಯವರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಕೂಡ ಒಳ್ಳೆಯದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಅನ್ನುವಂಥ ಮನವಿಯನ್ನು ಆರೋಗ್ಯಾಧಿಕಾರಿಗಳು ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.